ಕಾಲ ಇಲ್ಲ ಅಂತ ನಾನು ಮೊನ್ನೆನೇ ಹೇಳಿದ್ದೀನಿ. ರಾಜಣ್ಣ ಅವರು ಸತ್ಯ ಹೇಳಿದರು. ಸರ್ಕಾರ ಅವ್ರದ್ದಿತ್ತು, ಅಧಿಕಾರಿಗಳು ಅವ್ರದ್ದಿದ್ದು ಇತ್ತು. ವೋಟರ್ ಲಿಸ್ಟ್ ಮೊದಲೇ ಸಿಕ್ಕಿತ್ತು, ಎರಡೆರಡು ಬಾರಿ ವೋಟರ್ ಲಿಸ್ಟ್ ಸಿಕ್ಕಿತ್ತು. ಬಿ ಎಲ್ ಎಗಳಿದ್ದಾರೆ, ಅವರ ಪಾರ್ಟಿಯ ಬಿ ಎಲ್ ಎಗಳಿದ್ದಾರೆ. ಆದರೂ ಕೂಡ ಅದನ್ನು ಸತ್ಯ ಪರಿಶೀಲನೆ ಮಾಡದೇನೆ ಸುಳ್ಳು, ಇಡೀ ದೇಶದಾದ್ಯಂತ ಸುಳ್ಳನ್ನು ರಾಹುಲ್ ಗಾಂಧಿ ಅವರು ಹೇಳಿದರು. ನಮ್ಮ ಸರ್ಕಾರ ಇತ್ತು, ನಮ್ಮ ಅಧಿಕಾರಿಗಳಿದ್ದರು, ನಾವು ನೋಡ್ಕೋಬೇಕಿತ್ತು ಅನ್ನುವಂಥ ಸತ್ಯ ಹೇಳಿದಂಥ ರಾಜಣ್ಣ ಇವತ್ತು ಮನೆಗೆ ಹೋಗಿದ್ದಾರೆ. ಇದು ಕಾಂಗ್ರೆಸ್ಸಿಗೆ ಸತ್ಯ ಹೇಳುವವರು ಬೇಕಾಗಿಲ್ಲ. ಸುಳ್ಳನ್ನು ಪ್ರಚಾರ ಮಾಡಿ ತಾವು ಗೆಲ್ಬೋದು ಅನ್ನುವಂಥ ಒಂದು ಹುರುಪಲ್ಲಿ ರಾಹುಲ್ ಗಾಂಧಿ ಅವರಿಲ್ಲ ಇದ್ದಾರೆ. ಅದಕ್ಕಾಗಿ ಅವರಿಗೆ ಯಶಸ್ಸು ಸಿಗಲ್ಲ. ಮೇಡಮ್, ಹೋರಾಟ ಮಾತ್ರ ಶುರು ಮಾಡಿದ್ರು, ಬಟ್ ದೂರನ್ನೇ ಕೊಡಲಿಲ್ಲ ಮೇಡಮ್ ಚುನಾವಣಾ ಆಯೋಗಕ್ಕೆ. ಅವರಿಗೆ ಡಿಕ್ಲರೇಷನ್ ಕೊಡೋಕ್ಕೆ ಈಗಾಗಲೇ 2-3 ಬಾರಿ ಚುನಾವಣಾ ಆಯೋಗ ಹೇಳಿದೆ. ಅವರು ಹೇಳಿದ್ದು ಸತ್ಯ ಅಂತ ಅವರಿಗೆ ಅನಿಸಿದರೆ ಅವರು ಡಿಕ್ಲರೇಷನನ್ನು ಕೊಡಬೇಕು. ಇಲ್ಲದೆ ಹೋದರೆ ಚುನಾವಣಾ ಆಯೋಗದ ಮತ್ತು ದೇಶದ ಕ್ಷಮೆಯನ್ನು ಯಾಚನೆ ಮಾಡಬೇಕು ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಚುನಾವಣಾ ಆಯೋಗ ಹೇಳಿದೆ. ಅವರು ಹಿಟ್ ಆ್ಯಂಡ್ ರನ್ ಕೇಸು, ಯಾವಾಗಲೂ ಹೇಳ್ತಾರೆ ಓಡೋಗ್ತಾರೆ, ಹೇಳ್ತಾರೆ ಓಡೋಗ್ತಾರೆ. ಅವರ ವಿಚಾರದಲ್ಲಿ ಯಾವತ್ತೂ ಕೂಡ ತಾರ್ಕಿಕತೆ ಇಲ್ಲ, ಸತ್ಯತೆ ಇರೋದಿಲ್ಲ. ಸುಳ್ಳನ್ನು ಹೇಳ್ತಾ ಹೇಳ್ತಾ ಓಟ್ ಗಳಿಸಬೇಕು ಅಂತಿದ್ದಾರೆ. ಇದು ಯಶಸ್ವಿ ಆಗಲ್ಲ. ಅವರಿಗೆ ನಿಜವಾಗ್ಲೂ ಇದರ ಬಗ್ಗೆ ಆಸಕ್ತಿ ಇದ್ದರೆ, ಶಕ್ತಿ ಇದ್ದರೆ ಅವರು ಡಿಕ್ಲರೇಷನ್ ಕೊಡಲಿ ಮತ್ತು ಕೇಸನ್ನು ಎದುರಿಸಲಿ. ಸಾಕು ಬಿಡು.